ಜಾತಿಗಣತಿ ವರದಿ ಮೀಸಲಾತಿ ಶಿಫಾರಸು ಬಹಿರಂಗವಾಗಿದೆ. ಜನಗಣತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿಗಣತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನ ಮಾಡಲಾಗ್ತಾ ಇರುವಂತದ್ದು. ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಶಿಫಾರಸು ಮಾಡಿದೆ. ವರದಿಯ ದತ್ತಾಂಶ ಆಧರಿಸಿ ಮೀಸಲು ಪ್ರಮಾಣ ಮರು ವರ್ಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಲಾಗ್ತಾ ಇದೆ. ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಹೆಚ್ಚಳ ಮಾಡಲಾಗುತ್ತೆ ಅನ್ನುವ ವಿಚಾರವಾಗಿ 69%ಕ್ಕೇರಿದೆ ಹಿಂದುಳಿದಂತಹ ವರ್ಗಗಳ ಜನಸಂಖ್ಯೆ. ಒಬಿಸಿ ಮೀಸಲು 31% 51%ಕ್ಕೆ ಏರಿಕೆಯಾಗಿದೆ. ಇದಕ್ಕೆ ಶಿಫಾರಸನ್ನ ಮಾಡಿರುವಂಥದ್ದು. ಮುಸ್ಲಿಂ ಮೀಸಲಾತಿಯನ್ನ 4% 8ಕ್ಕೆ ಹೆಚ್ಚಿಸಿ ಲಿಂಗಾಯತ ಒಕ್ಕಲಿಗ ಮೀಸಲಾತಿಯನ್ನ ಕ್ರಮವಾಗಿ 8% 8ಕ್ಕೆ. ಇನ್ನು SC ST ಮೀಸಲಾತಿ ಯಥಾಸ್ಥಿತಿಯಲ್ಲಿ ಮುಂದುವರಿಕೆ ಆಗುತ್ತೆ. ಜಾತಿ ಜನಗಣತಿ ವರದಿ ಮಂಡನೆಯ ಜಟಾಪಟಿ ಮತ್ತಷ್ಟು ಜೋರಾಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ ಸಮರಕ್ಕೆ ವೇದಿಕೆ ಆಗ್ತಾ ಇದೆ. ಸರ್ವರಿಗೂ ಸಮಪಾಲು ಎಂತ ಇದೆ ಕಾಂಗ್ರೆಸ್ ಸರ್ಕಾರ. ಪ್ರಮುಖವಾಗಿ ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಭಾರಿ ವಾಕ್ಸಮರ ಜೋರಾಗ್ತಾ ಇದ್ದು, ರಾಜ್ಯವನ್ನ ಸರ್ವನಾಶ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ದೋಸ್ತಿ ಪಡೆ ಈಗ ವಾಗ್ದಾಳಿ ನಡೆಸ್ತಾ ಇರುವಂತದ್ದು. ಸರ್ವರಿಗೂ ಸಮಪಾಲು ಅಂತ ಕಾಂಗ್ರೆಸ್ ಸರ್ಕಾರ ಅಂತಿದೆ, ಆದ್ರೆ ರಾಜ್ಯವನ್ನ ಹಾಳು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿದೆ ಅಂತ ಬಿಜೆಪಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದ್ರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗನೇ ಆ ವರದಿ ರೆಡಿ ಆಗೈತೆ, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಅಂದರೆ ಭಾಳಷ್ಟು ಗೊಂದಲ ಇದೆ. ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು, ಕ್ಯಾಬಿನೆಟ್ದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು, ಇದೆಲ್ಲ ನೋಡಿದರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತದೆ. ಮುಖ್ಯಮಂತ್ರಿಗಳು ಕನ್ಫ್ಯೂಷನ್, ಬೇರೆ ಬೇರೆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ. ಮತ್ತು ಈ ಜಾತಿ ಗಣತಿ ಏನಿದೆ ಅಲ್ಲ, ಈಗೇನು ಒಂದು ವರದಿ ಮಂಡನೆ ಆಗಿದೆಯಲ್ಲ, ಅದು ಗೊಂದಲದಲ್ಲಿ ಇರುವಂಥ ವರದಿ. ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ. ಇವತ್ತು ಯಾವ ಸೆನ್ಸಸ್ ಆದ್ರ ಮೇಲೆ ಅದನ್ನು ಇದು ಮಾಡಿದರು, ರಿಪೋರ್ಟ್ ಮಾಡಿದರು. ಮತ್ತು ಎಲ್ಲಿವರೆಗೆ ಗೊಂದಲ ಇದೆ ಅಂದರೆ, ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು, ಮಾಹಿತಿ ತೆಗೆದುಕೊಳ್ಬೇಕು. ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ. ನಮ್ಮ ಮನೆಗೆ ಯಾರು ಬಂದೇ ಇಲ್ಲರಿ ಅಂತ ಹೇಳ್ತಾರೆ.
ಆಧಾರದ ಮೇಲೆ ಅವರು ಆ ವರದಿ ರಿಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಇವತ್ತು ಕ್ವಶನ್ ಮಾರ್ಕ್ ಇದೆ. ಅದಕ್ಕೊಂದು 200-300 ಕೋಟಿ ರೂಪಾಯಿ ಖರ್ಚು ಮಾಡಿ ಗೊಂದಲದ ಮತ್ತು ಏನಾಗಿದೆ, ಕೆಲವೊಂದು ಪ್ರಮುಖವಾದಂಥ ಜಾತಿಗಳ ಒಂದು ಧರ್ಮಗಳ ಆ ಒಂದು ಸರ್ವೆ ರಿಪೋರ್ಟ್ ನೋಡಿದಾಗ ಭಾಳಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು. ಅದರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜಕ್ಕಿರ್ಬೋದು, ಒಕ್ಕಲಿಗ ಸಮಾಜಕ್ಕಿರ್ಬೋದು, ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದ ಒಂದು ಅಂಕಿ ಸಂಖ್ಯೆ. ಇವತ್ತು ಮುಸ್ಲಿಮರ ಸಂಖ್ಯೆನ 75 ಲಕ್ಷ 74 ಲಕ್ಷ ತೋರಿಸ್ತಾರೆ. ಹೀಗಾಗಿ ಇದು ಇಷ್ಟು ಗೊಂದಲ. 5 ಕೋಟಿ ಜನಸಂಖ್ಯೆ, 5 ಕೋಟಿ 40 ಲಕ್ಷ ಇರುವಂಥದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ 75 ಲಕ್ಷ ಮುಸ್ಲಿಮರು ಅಂತ ತೋರಿಸ್ತಾರೆ. ಅಂದರೆ ಇಷ್ಟು ಕನ್ಫ್ಯೂಷನಲ್ಲಿ ಇದೆ. ಇಂಥ ಕನ್ಫ್ಯೂಷನ್ ಇರುವಂಥ ವರದಿಯನ್ನು ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯ ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ. ಮತ್ತು ನಿಜವಾಗಿ ಇಲ್ಲಿ ಇರುವಂಥ ಯಾರು ಉಪಮುಖ್ಯಮಂತ್ರಿ ಇರ್ಬೋದು, ಅಲ್ಲಿದ್ದಂಥ ಮಂತ್ರಿಗಳಿರ್ಬೋದು, ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂವರೆಗೆ ಹೊರಗೆ ಬಂದಿಲ್ಲ. ಕ್ಲಿಯರ್ ಕಟ್ ಅವರು ಬರಲಿ ಇವತ್ತು. ಅದಕ್ಕಾಗಿ ಒಂದು ನಾನು ಹೇಳ್ತೀನಿ, ಒಂದು ಸೈಂಟಿಫಿಕ್ ಆದಂಥ ಒಂದು ಸಮೀಕರಣ ಆಗಬೇಕು, ಜಾತಿಗಳ ಸರ್ವೆ ಆಗಬೇಕು, ಒಂದು ಸೈಂಟಿಫಿಕ್ ಆಗಬೇಕು. ಅದು ಬಿಟ್ಟು ಗೊಂದಲ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಡೆಫಿನೆಟ್ಲಿ ಅಲ್ಲ, ಇವತ್ತು ನಮ್ಮ ಸ್ಟ್ಯಾಂಡ್ ಅದೇ ಇದೆ. ಒಂದು ಸೈಂಟಿಫಿಕ್ ಆದಂಥ ಒಂದು ವರದಿ ರೆಡಿ ಮಾಡ್ರಿ, ಯಾರು ಬೇಡ ಅನ್ನೋದಿಲ್ಲ. ಆದರೆ ಕೆಲವೊಂದು ಪ್ರಿಜುಡಿಸ್ ಆಗಿ ಕೆಲವೊಂದು ಜಾತಿಗಳನ್ನ ಮತ್ತು ಧರ್ಮವನ್ನು ಅದು ಕಡಿಮೆ ತೋರಿಸೋದು, ಮತ್ತೊಬ್ಬರು ಜಾಸ್ತಿ ತೋರಿಸೋದು, ಇದೆಲ್ಲ ಒಂದು ಸಮಸ್ಯೆ ಇದೆಯಲ್ಲ. ಇದಕ್ಕೆ ಮತ್ತೆ ಅದು ಸ್ಕೂಟಿನಿ ಮಾಡ್ಬೇಕು. ಅದನ್ನು ಈಗೇನು ಸಮಿತಿ ರಿಪೋರ್ಟ್ ಇದೆಯಲ್ಲ, ಅದು ಸ್ಕೂಟಿ ಮಾಡೋಕ್ಕೆ ಮತ್ತೊಂದು ಸಮಿತಿ ಮಾಡಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ವೈಜ್ಞಾನಿಕವಾದಂಥ ವರದಿ ಅಲ್ಲ, ಅದನ್ನು ರಿಜೆಕ್ಟ್ ಮಾಡ್ಬೇಕಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಮಂಡನೆ ಆಗಿದ್ದಕ್ಕೆ ವಿರೋಧ ಇದೆ ಮತ್ತು ಸೈಂಟಿಫಿಕ್ ಆದಂಥ ಒಂದು ಸಮೀಕ್ಷೆ ಆಗಬೇಕಂತ ಒತ್ತಾಯ ಮಾಡ್ತೀವಿ ನಾವು. ಇಲ್ಲ, ಒಟ್ಟೆ ಅವ್ರು ಕನ್ಫ್ಯೂಷನ್ ಇದೆ. ಸಿದ್ದರಾಮಯ್ಯನವರು ಕನ್ಫ್ಯೂಷನ್ ಇದ್ದಾರೆ, ಗೊಂದಲದಲ್ಲಿ ಇದ್ದಾರೆ. ಯಾರ್ಯಾರು ಒತ್ತಡಕ್ಕೆ ಮಾಡಿದ್ರೆ ಗುರುತಿಲ್ಲ. ಇಲ್ಲಿವರೆಗೆ ಅದನ್ನ ಹಿಂದೆ ಅದನ್ನ ನಾ ಹೇಳಿದಲ್ಲಿ ಈಗಾಗಲೇ ಅದು ಮೊದಲು ಎಕ್ಸೆಪ್ಟ್ ಮಾಡಲಿಲ್ಲ, ಆಮೇಲೆ ಇವರು ಇದ್ದಾಗ ಬರಲಿಲ್ಲ ವರದಿ. ಮುಂದೆ 17 ತಾರೀಕಿಗೆ ಅದ್ರ ಬಗ್ಗೆ ಡಿಟೇಲ್ ಆದಂಥ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು. ಎಸ್, ಒಂದು ಕಡೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಡ್ತಾ ಇರುವಂಥದ್ದು, ಈ ಜಾತಿಗಣತಿಯೇ ಮೊದಲಿಗೆ ಅವೈಜ್ಞಾನಿಕವಾದದ್ದು. ಸೊ ಹಾಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂತ ಜಾತಿಗಣತಿ ವರದಿಗೆ ಹಲವು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಲಿಂಗಾಯತ ಒಕ್ಕಲಿಗ ತಿಗಳರ ಸಮುದಾಯ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಮತ್ತೆ ಸಮೀಕ್ಷೆ ನಡೆಸುವುದಕ್ಕೆ 3 ಸಮುದಾಯಗಳು ಪಟ್ಟನ್ನ ಹಿಡಿದಿರುವಂಥದ್ದು. ರಾಜ್ಯದಲ್ಲಿ ಜಾತಿಯ ಜ್ವಾಲೆ ಭುಗಿಲೆದಿದೆ. ಇದು ಅವೈಜ್ಞಾನಿಕವಾದದ್ದು ಅಂತ ಲಿಂಗಾಯತ ಒಕ್ಕಲಿಗ ತೆಲಗರ ಸಮುದಾಯ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದೀಗ. ಜಾತಿಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಆಕ್ಷೇಪ ವ್ಯಕ್ತನಾಗ್ತಿದೆ. ಅದರಲ್ಲಿ ಲಿಂಗಾಯತ ಒಕ್ಕಲಿಗ ಬಹಳ ತೀವ್ರವಾಗಿ ವಿರೋಧಿಸ್ಕೊಂಡು ಬರ್ತಾವೆ. ಮತ್ತೆ ಸಮೀಕ್ಷೆಯನ್ನು ನಡೆಸೋದಕ್ಕೆ 3 ಸಮುದಾಯಗಳು ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ಜಾತಿಗಣತಿಯ ವರದಿಯ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿದ್ದು ಈಗ ರಾಜ್ಯದಲ್ಲಿ ಮತ್ತಷ್ಟು ಭುಗಿಲೆದಿದೆ. 17ನೇ ತಾರೀಕು ವಿಶೇಷವಾದಂತಹ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಜಾತಿಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಅಂಗೀಕಾರ ಮಾಡುವ ವಿಚಾರವಾಗಿ ಚರ್ಚೆ ಸಾಗುತ್ತೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ